ಬೆಂಗಳೂರು ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಕಾಮಕೇಳಿ ನಡೆದುಬಿಟ್ಟಿದೆ. ಬಾಕ್ಸಿಂಗ್ ತರಬೇತಿಗೆ ಹೋದಂತಹ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿದೆ. ಬಾಕ್ಸಿಂಗ್ ಕಲಿಸಬೇಕಾಗಿದ್ದಂತಹ ಈ ತರಬೇತುದಾರನಿಂದಲೇ ಈ ಕಾಮಕೀಟಲೆ ನಡೆದಿರುವಂತದ್ದು. ಕಳೆದ 4 ತಿಂಗಳಿಂದ ಅಪ್ರಾಪ್ತಿಗೆ ಈ ಕೋಚ್ನಿಂದ ನಿರಂತರವಾಗಿ ಕಿರುಕುಳ ಕೊಡಲಾಗ್ತಾ ಇದೆ. ಶ್ರೀರಾಮಚಂದ್ರ ಎಂಬಾತನಿಂದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ. ಲಯನ್ ಬಾಕ್ಸರ್ ಕ್ಲಬ್ನಲ್ಲಿ ತರಬೇತಿದಾರನಾಗಿದ್ದಂತಹ ಶ್ರೀರಾಮಚಂದ್ರ ಮೇ 17ರಂದು ಬಾಕ್ಸಿಂಗ್ ಆಗಿ ಚೆನ್ನೈಗೆ ಕರ್ಕೊಂಡು ಹೋಗಿರ್ತಾನೆ ಕೋಚ್. ರೂಮ್ಗೆ ಪ್ರತ್ಯೇಕವಾಗಿ ಕರ್ಕೊಂಡೋಗಿ ಖಾಸಗಿ ಅಂಗವನ್ನ ಮುಟ್ಟಿ ಅಸಭ್ಯವಾಗಿ ವರ್ತಿಸಿರ್ತಾನೆ. ಬಾಲಕಿ ವಿರೋಧ ಮಾಡಿರ್ತಾಳೆ, ಬೇಡ ಬೇಡ ಇದೆಲ್ಲ ಸರಿ ಇಲ್ಲ. ಅದರ ನಡುವೆಯೂ ಕೂಡ ಆಕೆಗೆ ಚುಂಬಿಸಿ ಕಿರುಕುಳವನ್ನ ಕೊಟ್ಟಿದ್ದಾನೆ. ಬೆಂಗಳೂರಿಗೆ ಬಂದ ನಂತರವೂ ಅದೇ ಕಿರುಕುಳ ಮುಂದುವರೆಸಿದ್ದ. ಕಳೆದ 4 ತಿಂಗಳಿಂದ ಅಪ್ರಾಪ್ತಿಗೆ ನಿರಂತರವಾಗಿ ಕಿರುಕುಳ ನೀಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಬಳಿಕ ಪೋಷಕರ ಬಳಿ ಈ ಕೋಚ್ ಏನೇನ್ ಮಾಡ್ತಾ ಇದ್ದ ಅವೆಲ್ಲವನ್ನು ಕೂಡ ಆಕೆ ಒಂದೊಂದಾಗಿ ಬಿಚ್ಚಿಟ್ಟಿದ್ದಾಳೆ. ಸದ್ಯ ಸಂಪಂಗಿ ರಾಮನಗರ ಠಾಣೆಯಲ್ಲಿ ಪೋಷಕರಿಂದ ದೂರು ದಾಖಲಾಗಿದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಇದೇ ಶ್ರೀರಾಮಚಂದ್ರ ಈತನಿಂದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಬೆಂಗಳೂರು ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಕ್ಸಿಂಗ್ ತರಬೇತಿಗೆ ಹೋದಂತಹ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಬಾಕ್ಸಿಂಗ್ ತರಬೇತಿಗೆ ಹೋದಂತಹ ಬಾಲಕಿ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ 4 ತಿಂಗಳಿಂದಲೂ ಕೂಡ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವು, ನೋಡಿ, ಬಾಕ್ಸಿಂಗ್ ಅನ್ನುವಂತಹ ತರಬೇತಿ ನೆಪ ಇಟ್ಕೊಂಡು ಈ ರೀತಿಯಾಗಿ 4 ತಿಂಗಳಿಂದ ಅಪ್ರಾಪ್ತಿಗೆ ಟಾರ್ಚರ್ ಕೊಡ್ತಾ ಇದ್ನಲ್ಲ, ಆಕೆ ಅವಾಗ ಹೇಳಲಿಲ್ವಾ ಮನೇಲಿ? ಹೆಂಗೆ ಈಗ ಹೇಳಿದಾಳ? ದೀಪಾ, ಅಪ್ರಾಪ್ತ ಬಾಲಕೆ ಈಕೆಗೆ 4 ತಿಂಗಳಿಂದ ಬಾಕ್ಸಿಂಗ್ ತರಬೇತಿಗೆ ಹೋಗ್ತಾ ಇದ್ದಂತದ್ದು ಕಂಠೀರವ ಕ್ರೀಡಾಂಗಣದಲ್ಲಿ. ಇಲ್ಲಿ ತರಬೇತಿದಾರ ಶ್ರೀರಾಮಚಂದ್ರ ಅನ್ನುವಂತ ವ್ಯಕ್ತಿ ಏನಿದೆ, ಈತನ ಹತ್ರ ಬಾಕ್ಸಿಂಗ್ ಟ್ರೈನಿಂಗ್ ತಗೊಳ್ತಿರ್ತಾರೆ. ಅಂದ್ರೆ ಈತ ಕೋಚ್ ಆಗಿರ್ತಾನೆ. ಈ ಬಾಲಕಿ ಅಪ್ರಾಪ್ತೆ ಕೂಡ. ಮತ್ತೆ ಬಹಳ ಮುಖ್ಯವಾಗಿ ಕ್ರೀಡೆ ಕಲಿಯುವಂತದ್ದು ಅಂತ ಹೋದಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಅಪ್ರಾಪ್ತರಿಗೆ ಬಹಳಷ್ಟು ಆಸಕ್ತಿ ಇರ್ತದೆ. ಆಸಕ್ತಿಯಲ್ಲಿ ದೊಡ್ಡವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು, ಕೆರಿಯರ್ ಇದಾಗ್ಬೇಕು, ನಾವು ಕಲಿಬೇಕು ಅನ್ನುವಂಥದ್ದು. ಇದನ್ನೇ ಬಂಡವಾಳ ಮಾಡ್ಕೊಳ್ಳುವಂಥದ್ದು ಕೆಲವು ಕಿಡಿಗೇಡಿ ಕೋಚ್ಗಳು ಇದನ್ನೇ ಬಂಡವಾಳ ಮಾಡ್ಕೊಂಡು ಲೈಂಗಿಕ ಕಿರುಕುಳಕ್ಕೆ, ಲೈಂಗಿಕತೆಗೆ ಬಳಸ್ಕೊಳ್ಳುವಂಥದ್ದಕ್ಕೆ ಮುಂದಾಗ್ತಾರೆ. ಅಂತ ಸಾಲಿನಲ್ಲಿ ಈಗ ಈ ಒಂದು ವ್ಯಕ್ತಿ ಕೂಡ ಸೇರ್ಕೊಂಡಿದ್ದಾರೆ. ಅದರ ಮೇಲೆ ಈಗ ಆರೋಪ ಮಾಡಿರುವಂತದ್ದು ಬಾಲಕಿಗೆ ನಿರಂತರವಾಗಿ 4 ತಿಂಗಳಿಂದ ಇದೇ ರೀತಿಯಲ್ಲಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಚೆನ್ನೈಗೂ ಕೂಡ ಕರ್ಕೊಂಡು ಹೋಗಿದ್ದಂತ ವೇಳೆಯಲ್ಲಿ ಅಲ್ಲಿ ಬಾಕ್ಸಿಂಗ್ ಟ್ರೈನಿಂಗಿಗೆ ಅಲ್ಲೂ ಕೂಡ ಲೈಂಗಿಕ ದೌರ್ಜನ್ಯ ಎಸ್ಕುವಂಥದ್ದು, ಅಲ್ಲಿ ಬಲವಂತವಾಗಿ ಮುತ್ತು ಕೊಡುವಂಥದ್ದು, ಇದೆಲ್ಲವನ್ನೂ ಕೂಡ ಮಾಡಿದಾನೆ ಅನ್ನುವಂಥದ್ದನ್ನ ಅಲ್ಲಿಂದ ಬಂದ ನಂತರದಲ್ಲಿ ಪೋಷಕರಿಗೆ ಹೇಳ್ಕೊಂಡಿರುವಂಥದ್ದು. ಯಾಕಂದ್ರೆ ಮಕ್ಕಳಿಗೆ ಭಯ ಇರ್ತದೆ. ನಿರಂತರವಾಗಿ ಈ ರೀತಿಯಾಗಿ ಕಿರುಕುಳ ಕೊಡುವಂತವರು ಭಯ ಇಟ್ಟಿರ್ತಾರೆ. ಮುಂದೆ ಏನಾಗುತ್ತೋ ಬೇರೆ ಬೇರೆ ರೀತಿಯ ಒಂದು ಮಾನಸಿಕ ಸಿಕ್ಕಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಅದು ಯಾವಾಗ ಅತಿ ಹೆಚ್ಚು ಆಗುತ್ತೋ, ತಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹಿಂಸೆ ಶುರು ಆಗುತ್ತೋ ಆಗ ಅಪ್ರಾಪ್ತರು ತಂದೆ ತಾಯಿಗಳಿಗೆ ಹೇಳ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಬಾಲಕಿ ತಮ್ಮ ಪೋಷಕರಿಗೂ ಕೂಡ ಹೇಳ್ಕೊಂಡಿರುವಂತದ್ದು. ಸದ್ಯಕ್ಕೆ ಸಂಪಂಗಿ ರಾಮನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ ಈತನ ಮೇಲೆ. ಸೊ ನಿರಂತರವಾಗಿ ಮೇ 17ನೇ ತಾರೀಕು ಚೆನ್ನೈಗೆ ಹೋಗ್ತಾರೆ. ಚೆನ್ನೈನಲ್ಲಿ ಅಲ್ಲಿ ಸಪರೇಟ್ ಆಗಿ ರೂಮ್ಗಳು ಕೂಡ ಮಾಡ್ಕೊಂಡಿರ್ತಾರೆ. ಅಲ್ಲಿ ತರಬೇತಿ ಕೊಡುವಂತ ಸಂದರ್ಭದಲ್ಲಿ ಬಲವಂತವಾಗಿ ಈಕೆಯ ಬಾಲಕಿಯ ರೂಮ್ಗೆ ಹೋಗುವಂತದ್ದು, ಅಲ್ಲಿ ಬಲವಂತವಾಗಿ ಅಂಗಾಂಗಗಳನ್ನು ಮುಟ್ಟುವಂಥದ್ದು, ಮುತ್ತು ಕೊಡುವಂಥದ್ದು, ಅಸಭ್ಯವಾಗಿ ನಡ್ಕೊಳ್ಳುವಂಥದ್ದು, ಬಾಲಕಿ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಚುಂಬಿಸುವಂಥದ್ದು, ಈ ರೀತಿಯ ಕಿರುಕುಳ ನಿರಂತರವಾಗಿ ಕೊಡ್ತಾ ಇದ್ದ ಅನ್ನುವಂಥದ್ದನ್ನ ಬಾಲಕಿ ತನ್ನ ಪೋಷಕರು ಹೇಳಿಕೊಂಡಿದ್ದಾರೆ. 4 ತಿಂಗಳಿಂದ ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಾ ಇದ್ದ, ಅಂದ್ರೆ ಕಿರುಕುಳ ನೀಡ್ತಾ ಇದ್ದ ಅಂತ ಹೇಳಿ ಪ್ರತಿಷ್ಠಿತವಾದಂತ ಸ್ಟೇಡಿಯಂ, ಬೆಂಗಳೂರಿನ ಕಂಠೀರವ ಸ್ಟೇಡಿಯಂ, ಅಲ್ಲಿ ಕೋಚ್ ಆಗಿ ಇದ್ದಂಥದ್ದೀತ. ಸೊ ಸದ್ಯಕ್ಕೆ ಈತನ ಮೇಲೆ ಈಗ ದೂರು ದಾಖಲಾಗಿದೆ. ಪೊಲೀಸರು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಪೋಷಕರು ದೂರನ್ನು ಕೊಟ್ಟ ಬೆನ್ನಲ್ಲೇನೆ ಎಲ್ಲವನ್ನೂ ಕೂಡ ವಿಚಾರಣೆ ನಡೆಸ್ತಿರುವಂತ ಸಂಪಂಗಿ ರಾಮನಗರ ಪೊಲೀಸರು.
ಸೊ ಈ ಒಂದು ಕೋಚ್ ಏನಿದ್ದಾನೆ, ಈ ಕೋಚಿನ ಹಿಸ್ಟ್ರಿ ಕೂಡ ತಿಳ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ದೀಪಾ. ಎಸ್ ಶಿವು, ತಾಂಗಿ ತಮ್ಮ ಮಾಹಿತಿಗಾಗಿ.